ಕೆಲವರು ಎಲ್ಲರೂ ಅಲ್ಲ, ಈ ರೇಣುಕಾ ಸ್ವಾಮಿ ಸಿಚುವೇಶನ್ಗೆ ಈ ಬಾಹುಬಲಿ ಸೀನ್ ತೋರಿಸ್ಕೊಂಡ್ಬಿಟ್ಟು ಜಸ್ಟಿಫೈ ಮಾಡ್ತಾ ಇದ್ದಾರೆ. ಸೊ ನಮ್ಮ ಈ ಜಸ್ಟಿಸ್ ಸಿಸ್ಟಮ್ ಜೊತೆ ಅಸೋಸಿಯೇಷನ್ನೇ ಇಲ್ಲ. ಇಮೋಷನ್ ಬೇಸ್ಡ್ ಜಸ್ಟಿಸ್ ಬೇಕು ನಮಗೆ. ಜನಸಾಮಾನ್ಯರಾಗಿದ್ದಿರ್ಬೋದು, ಪೊಲೀಸ್ ಆಗಿರ್ಬೋದು, ಯಾರೇ ಆಗಿದ್ದಿರ್ಬೋದು, ಪವರ್ಫುಲ್ ಅವ್ರು ಕಂಡುಕೊಳ್ಳಿ ಒಂದು ಸ್ವಲ್ಪ ಭಯಭಕ್ತಿ ಜಾಸ್ತಿ ಆಗಿಬಿಡುತ್ತೆ. ಯಾಕಂದ್ರೆ ನಿಜ ಜೀವನದಲ್ಲಿ ನಮ್ಗೆ ಅದರ ಜಸ್ಟಿಸ್ ಸಿಗೋದಿಲ್ಲ. ಮೂವಿಯಲ್ಲಿ ನಾವು ಸ್ಯಾಟಿಸ್ಫ್ಯಾಕ್ಷನ್ ಪಡ್ಕೋತೀವಿ, ಆದರೆ ಸ್ಯಾಟಿಸ್ಫ್ಯಾಕ್ಷನ್ ನಾವು ಅಲ್ಲೇ ಬಿಟ್ಟು ಬರಬೇಕು ಹೊರತು ನಿಜ ಜೀವನದಲ್ಲಿ ಏನಾದರೂ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೋದರೆ ಎಂಟೈರ್ ಸಿಸ್ಟಮ್ಮೇ ಹಾಳಾಗ್ಬಿಡುತ್ತೆ. ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ದಿನ ಇಡೀ ಟಿವಿ ನ್ಯೂಸಲ್ಲಿ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದನ್ನ ಮೀಡಿಯಾ ತಪ್ಪು ಅಂತಲೂ ಹೇಳೋದಕ್ಕಾಗೋದಿಲ್ಲ, ಯಾಕಂದ್ರೆ ಅದಕ್ಕೆ ವ್ಯೂವರ್ಶಿಪ್ ಇಲ್ಲದೆ ಇದ್ರೆ ಮೀಡಿಯಾದವ್ರು ತೋರಿಸ್ತಾ ಇರಲಿಲ್ಲ. ಆ ನ್ಯೂಸ್ಗೆ ಅಷ್ಟೊಂದು ಡಿಮಾಂಡ್ ಇರುತ್ತೆ, ಅವ್ರು ಅದನ್ನೇ ತೋರಿಸ್ತಾರೆ. ಆದರೆ ರೇಣುಕಾ ಸ್ವಾಮಿ ಕೇಸ್ ಬಗ್ಗೆ ಇವಾಗ ಡಿಸ್ಕಸ್ ಆಗ್ತಾ ಇರುತ್ತಲ್ಲ, ಇದರಲ್ಲಿ ಯಾವ್ದು ತಪ್ಪು ಯಾವ್ದು ಸರಿ, ಈ ಇಂಡಿಯಾ ಜಸ್ಟಿಸ್ ಸಿಸ್ಟಮ್ ಬಗ್ಗೆ ಕೆಲವು ಕ್ವಶನ್ಸ್ ಬರುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ ತಪ್ಪಿತಸ್ಥರಾಗಿರಬಹುದು, ಆದರೆ ರೇಣುಕಾ ಸ್ವಾಮಿಗೆ ಸರಿಯಾದ ಪನಿಷ್ಮೆಂಟೇ ಸಿಕ್ತು. ಈ ತರದೆಲ್ಲ ಡಿಸ್ಕಷನ್ಸ್ ನಡೀತಾ ಇದೆ. ಜಸ್ಟಿಸ್ ಸಿಸ್ಟಮ್ ಬಗ್ಗೆ ಆಗಲಿ, ಲೀಗಲ್ ಸಿಸ್ಟಮ್ ಬಗ್ಗೆ ಆಗಲಿ ನನಗೆ ಯಾವುದೂ ಎಕ್ಸ್ಪರ್ಟೀಸ್ ಇಲ್ಲ. ಆದರೆ ಆಸ್ ಎ ಕಾಮನ್ ಮ್ಯಾನ್ ನನಗೆ ಏನು ಅನ್ಸುತ್ತೋ, ಕೆಲವೊಂದು ವಿಷಯದ ಮೇಲೆ ನನಗೆ ಏನು ಅಭಿಪ್ರಾಯ ಇದೆಯೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ವಿದೌಟ್ ಫರ್ದರ್ ಅಡು, ಲೆಟ್ಸ್ ಸ್ಟಾರ್ಟ್. ನೋಡಿ, ರೇಣುಕಾ ಸ್ವಾಮಿ ಇನ್ನಸೆಂಟ್ ಅಂತ ಯಾರು ಹೇಳ್ತಾ ಇಲ್ಲ. ಬೈ ಚಾನ್ಸ್ ಅವ್ರಿಗೆ ಆ ಥರ ಏನಾದರೂ ಹೇಳಿದ್ರೆ, ಆ ಮನುಷ್ಯನ ದೇವ್ರನ್ನಾಗಿ ಮಾಡಿದ್ರೆ ದಟ್ ಇಸ್ ಅ ಪ್ರಾಬ್ಲಮ್. ಒಂದು ಸ್ಪೆಸಿಫಿಕ್ ಕೇಸಲ್ಲಿ ಒಬ್ಬ ವಿಕ್ಟಿಮ್ ಇರ್ತಾನೆ, ಒಬ್ಬ ಕಲ್ಪ್ರಿಟ್ ಇರ್ತಾನೆ. ಆ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತೀವಿ ಅಷ್ಟೇ. ಆದರೆ ಈ ಸ್ಪೆಸಿಫಿಕ್ ಕೇಸ್ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ನಮ್ಮ ದೇಶದ ಬಗ್ಗೆ ಕೆಲವೊಂದು ವಿಷಯ ಗೊತ್ತಿರಬೇಕಾಗುತ್ತೆ. ಅದ್ರ ಬಗ್ಗೆ ಫಸ್ಟ್ ಮಾತಾಡ್ಬಿಟ್ಟು ಆಮೇಲೆ ಕೇಸಿಗೆ ಬರೋಣ ನಾವು. ಎಲ್ಲದಕ್ಕಿಂತ ಮೊದಲು ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಜಾಸ್ತಿ ಇದೆ. ಪಾಪ್ಯುಲೇಷನ್ ಜಾಸ್ತಿ ಇರೋದು ಮಾತ್ರ ಅಲ್ಲ, ಈ ಪೊಲೀಸ್ ಮತ್ತೆ ಕಾಮನ್ ಮ್ಯಾನ್ ರೇಷಿಯೋ ಇದೆಯಲ್ಲ, ಆ ರೇಷಿಯೋದಲ್ಲಿ ಕೂಡ ಪ್ರಾಬ್ಲಮ್ ಇದೆ. ಇಂಡಿಯಾದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ 700-800 ಜನಕ್ಕೆ ಒಬ್ಬ ಪೊಲೀಸ್ ಮ್ಯಾನ್ ಇರ್ತಾನೆ. ಇಟ್ ಇಸ್ ನಾಟ್ ಎ ಗುಡ್ ರೇಷಿಯೋ. ನಾರ್ಮಲಿ ಮ್ಯಾಕ್ಸಿಮಮ್ 400-500 ಜನಕ್ಕೆ ಒಬ್ಬ ಪೊಲೀಸ್ ಮ್ಯಾನ್ ಇರಬೇಕು ಅಂತ ಹೇಳ್ತಾರೆ. ಇಂಡಿಯಾ ಸಿಚುವೇಶನ್ ಅಲ್ಲಿ, ಒಂದು ವರ್ಸ್ಟ್ ಕೇಸ್ ಸಿಚುವೇಶನ್ ಅಲ್ಲೂ ಕೂಡ 500 ಆರ್ಡ್ಗೆ ಒಂದು ಪೊಲೀಸ್ ಮ್ಯಾನ್ ಇರಲೇಬೇಕಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಇದರಲ್ಲೇ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ನಾವು ಹೇಗೆ ಸಾರ್ಟ್ ಔಟ್ ಮಾಡ್ಕೋತೀವೋ ಅದು ಬೇರೆ ಪ್ರಶ್ನೆ. ಆದ್ರೆ ಜಸ್ಟಿಸ್ ಸಿಸ್ಟಮ್ ಅಲ್ಲಿ ಪೊಲೀಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಅವ್ರಿಗೆ ಎಷ್ಟು ಪ್ರೆಷರ್ ಇರುತ್ತೆ ಅಂತ ನಮ್ಗೆ ಗೊತ್ತಿರಬೇಕು. ಯಾವಾಗ ಈ ಪ್ರೆಷರ್ ಬರುತ್ತೋ ಆವಾಗ ಜಸ್ಟಿಸ್ ಡಿಲೇ ಆಗುತ್ತೆ. ವೆಟಿಕನ್ ಸಿಟಿ ಅಂತ ಒಂದು ಕಂಟ್ರಿ ಇದೆ ಯುರೋಪ್ ಅಲ್ಲಿ, ಇಟ್ಲಿ ಹತ್ರ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಒಂದು 6-7 ಜನಕ್ಕೆ ಒಬ್ಬ ಪೊಲೀಸ್ ಆಫೀಸರ್ ಇದ್ದಾನೆ. ಅದಕ್ಕೆ ಆ ಕಂಟ್ರಿ ಅಷ್ಟೊಂದು ಸೇಫ್ ಆಗಿದೆ. ಎಲ್ಲ ಕಡೆನೂ ಈ ತರ ಇರೋದಕ್ಕೆ ಚಾನ್ಸ್ ಇಲ್ಲ. ಇಂಡಿಯಾ ತುಂಬಾ ದೊಡ್ಡ ದೇಶ, ಹೆವಿ ಪಾಪ್ಯುಲೇಷನ್, ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋ ಪ್ರಶ್ನೆ ಬೇರೆ. ಆದ್ರೆ ಈ ತರ ಒಂದು ಸಿಸ್ಟಮ್ ಅಲ್ಲಿ ನಾವು ಇದೀವಿ ಅಂತ ನಮ್ಗೆ ಗೊತ್ತಿರಬೇಕು. ಇನ್ನೊಂದು ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಮ್ಮ ಎಜುಕೇಶನ್ ಆಫ್ ಜಸ್ಟಿಸ್ ಸಿಸ್ಟಮ್. ಅಂದ್ರೆ ಚಿಕ್ಕಂದ್ಲಿಂದ ನಮಗೆ ಈ ಜಸ್ಟಿಸ್ ಸಿಸ್ಟಮ್ ಬಗ್ಗೆ ಜಾಸ್ತಿ ನಾಲೆಜೇ ಇಲ್ಲ. ಅಂದ್ರೆ ಪ್ರತಿಯೊಂದು ಲಾ ಬಗ್ಗೆ ಗೊತ್ತಿರಬೇಕು ಅಂತ ಅಲ್ಲ, ನಾವು ಲಾಯರ್ಸ್ ಹಾಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೆ ಜಸ್ಟಿಸ್ ಸಿಸ್ಟಮ್ ವ್ಯಾಲ್ಯೂ ಏನು, ಹೈ ಲೆವೆಲ್ ಅಲ್ಲಿ ಯಾವ್ದು ತಪ್ಪಂತ ಕನ್ಸಿಡರ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಅಟ್ಲೀಸ್ಟ್ ತುಂಬಾ ಹೈ ಲೆವೆಲ್ ಅಲ್ಲಿ ಗೊತ್ತಿರಬೇಕಾಗುತ್ತೆ. ಆದ್ರೆ ಆ ಥರ ಸಿಸ್ಟಮೇ ಇಲ್ಲ ನಮ್ದು. ಅದ್ರ ರಿಸಲ್ಟ್ ಏನಾಗಿದೆ, ನಾವು ಇಮೋಷನ್ ಬೇಸ್ಡ್ ಜಸ್ಟಿಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂದ್ರೆ ಇಮೋಷನ್ ಎಷ್ಟು ಎಕ್ಸ್ಟ್ರೀಮ್ ಆಗುತ್ತೋ ಅದ್ರ ಪ್ರಕಾರ ನಮಗೆ ಜಸ್ಟಿಸ್ ಬೇಕು. ಅವನ ಹುಡುಗಿಗೆ ಮೆಸೇಜ್ ಮಾಡ್ತಿದ್ದಾನ, ಅವನನ್ನ ಸಾಯಿಸ್ಬಿಡಿ, ಸುಟ್ಟು ಹಾಕ್ಬಿಡಿ, ಕೊಚ್ಚಿಬಿಡಿ. ಕೋಪ ಬಂದಿರುತ್ತಲ್ವಾ, ಯಾರೊಬ್ಬ ಕಿಡ್ನಾಪ್ ಮಾಡಿದ್ನ, ಅವ್ನು ಸಾಯಿಸ್ಬಿಡಿ, ಅವ್ನು ಗಲ್ಲಿಗೆ ಏರಿಸ್ಬಿಡಿ, ಅವ್ನು ಸುಟ್ಟು ಹಾಕ್ಬಿಡಿ. ಅವ್ನು ರೇಪಲ್ಲಿ ಇನ್ವಾಲ್ವ್ ಆಗಿದ್ನ, ಅದೇ ಸೇಮ್ ಪನಿಷ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೋದು. ಬಸ್ಸಲ್ಲಿ ಏನಾದ್ರು ಟಚ್ ಮಾಡಿದ್ನ, ಅದೇ ಪನಿಷ್ಮೆಂಟ್. ಮರ್ಡರ್ ಮಾಡಿದ್ರು ಅದೇ ಪನಿಷ್ಮೆಂಟ್. ಮತ್ತೆ ಈ ಕೋರ್ಟ್ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಹೇಳ್ತಾರೆ ನೋಡಿ, ಅದಕ್ಕೂ ನಾವು ಅದೇ ಪನಿಷ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ನಮ್ಮ ಈ ಜಸ್ಟಿಸ್ ಸಿಸ್ಟಮ್ ಜೊತೆ ಅಸೋಸಿಯೇಷನ್ನೇ ಇಲ್ಲ. ಇಮೋಷನ್ ಬೇಸ್ಡ್ ಜಸ್ಟಿಸ್ ಬೇಕು ನಮಗೆ. ಸೊ ನಾನು ಇವಾಗ ಈ ಇಮೋಷನ್ ಬೇಸ್ಡ್ ಜಸ್ಟಿಸ್ ಅಂತ ಹೇಳ್ತಿದ್ದೀನಲ್ಲ, ಯಾವ್ದ್ರ ಇನ್ಫ್ಲೂಯೆನ್ಸ್ ಇರುತ್ತೆ ಇದಕ್ಕೆ? ನಮ್ಮ ಕಲ್ಚರ್ ಇನ್ಫ್ಲೂಯೆನ್ಸ್ ಇರುತ್ತೆ. ನಾವು ಸ್ಟೋರೀಸ್ ಕೇಳ್ತೀವಲ್ಲ ಮೈಥಾಲಜಿಲಿ, ಅದ್ರ ಇನ್ಫ್ಲೂಯೆನ್ಸ್ ಇರುತ್ತೆ. ನಮ್ಮ ರಿಲಿಜನ್ ಇನ್ಫ್ಲೂಯೆನ್ಸ್ ಇರುತ್ತೆ. ನಾವು ನೋಡುವಂಥ ಮೂವೀಸ್ ಇನ್ಫ್ಲೂಯೆನ್ಸ್ ಇರುತ್ತೆ. ಸೊ ಏನಾದರೂ ತಪ್ಪು ಮಾಡಿದ್ರೆ ಈ ತರ ವೈಲೆಂಟ್ ಶಿಕ್ಷೆ ಕೊಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಎಷ್ಟೊಂದು ರಿಲಿಜನ್ ಅಲ್ಲೂ ಎಕ್ಸ್ಟ್ರೀಮ್ ಪನಿಷ್ಮೆಂಟ್ಸ್ ಇರುತ್ತೆ. ಮತ್ತು ನಾವು ನೋಡಿದ್ರೆ ಜನ ಲೀಗಲ್ ಸಿಸ್ಟಮಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರ ಅಥವಾ ರಿಲಿಜನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರ ಅಂತ ಹೇಳಿದ್ರೆ ಇಂಡಿಯಾದಲ್ಲಂತೂ ತುಂಬಾ ಕ್ಲಿಯರ್ ಆಗಿದೆ, ಯಾವುದೇ ರಿಲಿಜನ್ ಅವರು ಆಗಿದ್ದಿರ್ಬೋದು, ಪ್ರಯಾರಿಟಿ ರಿಲಿಜನ್ನೇ ಬರುತ್ತೆ. ಸೊ ನಾವು ಮೈಥಾಲಜಿ ಕೇಳಿದ್ರು ಕೂಡ ಆ ಸ್ಟೋರಿಲಿ ಒಬ್ಬ ರಾಕ್ಷಸ ಇರ್ತಾನೆ, ಅವ್ನು ತಪ್ಪು ಮಾಡ್ತಾನೆ, ಆಮೇಲೆ ಯಾವುದೋ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅವನಿಗೆ ಪನಿಷ್ ಮಾಡ್ಬಿಡ್ತಾನೆ. ಅದು ಕುತ್ತಿಗೆ ಕಟ್ ಮಾಡೋದಾಗಿರ್ಬೋದು, ಎದೆ ಬಗೆಯೋದಾಗಿದ್ದಿರ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರಿಲಿಜನ್ ನಲ್ಲಿ ಬೇರೆ ಬೇರೆ ಇನ್ಸ್ಟೆನ್ಸಸ್ ಅಲ್ಲಿ ಬೇರೆ ಬೇರೆ ಥರದಿಂದ ಒಂದಲ್ಲ ಒಂದು ರೀತಿಯಿಂದ ವಾಯ್ಲೆನ್ಸ್ ಇನ್ಫ್ಲೂಯೆನ್ಸ್ ಅಂತೂ ಇದೆ. ಸೊ ಇದೇ ಕಲ್ಚರಲ್ ಇನ್ಫ್ಲೂಯೆನ್ಸ್ ಇಂದ ಬಂದಿರುವಂತ ನಾವು ಯಾವುದೋ ಒಂದು ತಪ್ಪು ನೋಡಿದ್ರೆ ಅದೇ ಎಕ್ಸ್ಟ್ರೀಮ್ ಪನಿಷ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾವು ಒಂದು ದೇಶದಲ್ಲಿ ಬದುಕ್ತಾ ಇದೀವಿ, ಇದ್ರಲ್ಲಿ ಒಂದು ಸಿಸ್ಟಮ್ ಇದೆ, ಇಂಥ ತಪ್ಪಿಗೆ ಇಂಥ ಶಿಕ್ಷೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೆಲ್ಲ ನಮಗೆ ಬೇಡ. ರಿಲಿಜನ್ ಧರ್ಮ ಮಾತ್ರ ಅಲ್ಲ, ಮೂವೀಸ್ ಕೂಡ ತುಂಬಾ ಇನ್ಫ್ಲೂಯೆನ್ಸ್ ಮಾಡುತ್ತೆ. ನೋಡಿ, ಒಂದು ಮೂವಿಯಲ್ಲಿ ಒಂದು ಡೈರೆಕ್ಟರ್ ಇಂಟೆನ್ಷನ್ ಏನಿರುತ್ತೆ, ಜನರನ್ನ ನಗಿಸೋದು ಅಥವಾ ಡ್ರಾಮಾ ಕ್ರಿಯೇಟ್ ಮಾಡೋದು. ಆ ಡ್ರಾಮಾದಲ್ಲಿ ಒಬ್ಬ ವಿಲನ್ ಇರ್ತಾನೆ, ಅವನ ಮೇಲೆ ತುಂಬಾ ಕೋಪ ಬರೋಂಗ್ ಮಾಡ್ತಾರೆ. ಆ ಒಂದು 2 ಗಂಟೆಲಿ ಎಷ್ಟು ಕೋಪ ಬಂದಿರುತ್ತೆ ಅಂತ ಹೇಳಿದ್ರೆ ಅವನಿಗೆ ಏನ್ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ ಅಂತ ನಮ್ಮ ಮನಸ್ಸಲ್ಲಿ ಬರುತ್ತೆ. ಸೊ ಹೀರೋ ಏನಾದ್ರು ಕಾನೂನನ್ನು ಬ್ರೇಕ್ ಮಾಡಿ, ರೂಲ್ ಬ್ರೇಕ್ ಮಾಡಿ, ಹೇಗಾದ್ರೂ ಮಾಡಿ ಅವ್ನು ಸಾಯಿಸಿದ್ರು ಕೂಡ ನಮ್ಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಯಾಕೆ ಸಿಗುತ್ತೆ? ಯಾಕಂದ್ರೆ ರಿಯಲ್ ವರ್ಲ್ಡ್ ಅಲ್ಲಿ ನಮ್ಗೆ ಜಸ್ಟಿಸ್ ಸಿಗೋದಿಲ್ಲ. ಫಿಲ್ಮ್ ಅಲ್ಲಿ ಆ ತರ ಸ್ಯಾಟಿಸ್ಫ್ಯಾಕ್ಷನ್ ತಗೊಳ್ಳೋದು ನಾವು ಹೋಗ್ತೀವಿ. ಈ ಸೀನ್ಸ್, ಇಮೋಷನ್ಸ್ ಎಲ್ಲ ಕರೆಕ್ಟ್ ಆಗಿ ಏನಾದ್ರು ಟೇಲರ್ ಆಗಿದ್ದು ಬಿಟ್ರೆ ನಮ್ಗೆ ಮೂವಿ ಇಷ್ಟ ಆಗುತ್ತೆ. ಈ ಬಾಹುಬಲಿ ಮೂವಿಯಲ್ಲಿ ನೋಡಿದ್ರೆ ಅಲ್ಲೊಬ್ಬ ನೆಗೆಟಿವ್ ಕ್ಯಾರೆಕ್ಟರ್ ಇದ್ದಾನೆ. ಒಂದ್ ಸೀನ್ ಅಲ್ಲಿ ಅವನು ಈ ಹಿಂಗ್ಸನ್ ಟಚ್ ಮಾಡೋದೆಲ್ಲ ಮಾಡ್ತಾ ಇದ್ದ. ಅದಕ್ಕೆಲ್ಲ ದೇವಸೇನ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಆ ಕ್ಯಾರೆಕ್ಟರ್ ಅವ್ನ ಫಿಂಗರ್
ಫಿಂಗರ್ಸ್ ಕಟ್ ಮಾಡ್ತಾಳೆ. ಅಲ್ಲಿವರೆಗೆ ಇಟ್ ವಾಸ್ ಫೈನ್. ಅದಕ್ಕೂ ಜಾಸ್ತಿ ಪನಿಷ್ಮೆಂಟ್ ಕೊಡಬೇಕು ಅಂದ್ರೂ ಕೂಡ ಅಲ್ಲೊಂದು ರೂಲ್ ಸೆಟ್ ಆಗಿರುತ್ತೆ. ಆದ್ರೆ ಬಾಹುಬಲಿ ಬರ್ತಾನೆ, ಏನಾಯ್ತು ಅಂತ ಕೇಳ್ತಾನೆ, ಅವ್ನು ರುಂಡ ಕಡ್ದು ಬಿಡ್ತಾನೆ. ಅಲ್ಲ ಬಾಹುಬಲಿ ರೂಲ್ ಬ್ರೇಕ್ ಮಾಡಿದ್ರು ಕೂಡ ನಮಗೆ ಒಂದು ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಒಳ್ಳೇದಾಯ್ತು, ಇದೇ ತರ ಆಗಬೇಕು. ಯಾಕಂದ್ರೆ ನಿಜ ಜೀವನದಲ್ಲಿ ನಮ್ಗೆ ಆ ಥರ ಜಸ್ಟಿಸ್ ಸಿಗೋದಿಲ್ಲ. ಮೂವಿಯಲ್ಲಿ ನಾವು ಸ್ಯಾಟಿಸ್ಫ್ಯಾಕ್ಷನ್ ಪಡ್ಕೋತೀವಿ, ಆದ್ರೆ ಸ್ಯಾಟಿಸ್ಫ್ಯಾಕ್ಷನ್ ನಾವು ಅಲ್ಲೇ ಬಿಟ್ಟು ಬರಬೇಕು ಹೊರತು ನಿಜ ಜೀವನದಲ್ಲಿ ಏನಾದರೂ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೋದ್ರೆ ಎಂಟೈರ್ ಸಿಸ್ಟಮ್ ಹಾಳಾಗ್ಬಿಡುತ್ತೆ. ನಾವು ಅಟೆಂಪ್ಟ್ ಮಾಡೋದಲ್ಲ, ಯಾರಾದ್ರೂ ಅದನ್ನ ಅಟೆಂಪ್ಟ್ ಮಾಡಿದ್ರು ಕೂಡ ಅವ್ರನ್ನ ಸಪೋರ್ಟ್ ಮಾಡಬಾರ್ದು. ಕೆಲವರು, ಎಲ್ಲರೂ ಅಲ್ಲ, ಈ ರೇಣುಕಾ ಸ್ವಾಮಿ ಸಿಚುವೇಶನ್ಗೆ ಈ ಬಾಹುಬಲಿ ಸೀನ್ ತೋರಿಸ್ಕೊಂಡ್ಬಿಟ್ಟು ಜಸ್ಟಿಫೈ ಮಾಡ್ತಾ ಇದ್ದಾರೆ. ನೋಡಿ, ಬಾಹುಬಲಿ ಮೂವಿಯಲ್ಲಿ ಅವನ ರೂಲ್ ಬ್ರೇಕ್ ಮಾಡಿದ್ದಿರಬಹುದು, ಆದ್ರೆ ಆ ರೂಲ್ ಬ್ರೇಕ್ ಮಾಡೋದು ಮಾತ್ರ ಒಂದು ಕ್ಯಾರೆಕ್ಟರ್ ಅಲ್ಲ, ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಹೆಂಡತಿ ಕಮಿಟ್ ಆಗಿರೋದು, ಹೆಂಡತಿ ಮೇಲೆ ತಾನೂ ಕೈ ಎತ್ತೋದಿಲ್ಲ, ಬೇರೆಯವ್ರಿಗೂ ಕೈ ಎತ್ತೋದಕ್ಕೆ ಬಿಡೋದಿಲ್ಲ, ಇದೆಲ್ಲಾ ಕ್ಯಾರೆಕ್ಟರ್ ಜೊತೆ ಬಂದಿರೋದ್ರಿಂದ ಆ ಒಂದು ಇನ್ಸ್ಟೆನ್ಸ್ ನಮ್ಗೆ ಜಸ್ಟಿಫೈ ಮಾಡೋದಕ್ಕಾಗತ್ತೆ. ಆದ್ರೆ ಬರೀ ಒಂದು ಸೀನ್ ತಗೊಂಡು ರೇಣುಕಾ ಸ್ವಾಮಿ ಕೇಸಲ್ಲಿ ಕಂಪೇರ್ ಮಾಡೋದಿದೆಯಲ್ಲ, ಅದೊಂಥರ ತಲೆ ಇಲ್ಲ ಬುಡ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಇವಾಗ ನಾನು ಹೇಳಿದಂಥ ಎಲ್ಲ ವಿಷಯ ಇದೆಯಲ್ಲ, ಅದು ನಮ್ಮ ಜಸ್ಟಿಸ್ ಸಿಸ್ಟಮ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಇಂಥ ಕಾಂಪ್ಲಿಕೇಟೆಡ್ ಸಿಸ್ಟಮ್ ಇದ್ರೂ ಕೂಡ ಒಂದು ಎಕ್ಸೆಪ್ಷನ್ ಇದೆ. ಏನು ಎಕ್ಸೆಪ್ಷನ್ ಅದು? ಎಕ್ಸೆಪ್ಷನ್ ಫಾರ್ ಪವರ್ಫುಲ್ ಪೀಪಲ್. ಅಂದರೆ ನೀವು ಸಿಸ್ಟಮಲ್ಲಿ ಏನಾದರೂ ತುಂಬ ಪವರ್ಫುಲ್ ಆಗಿದ್ದರೆ, ಸೋಷಿಯಲಿ ಪೊಲಿಟಿಕಲಿ ಇನ್ಫ್ಲೂಯೆನ್ಷಿಯಲ್ ಆಗಿದ್ದರೆ, ಈ ಜಸ್ಟಿಸ್ ಸಿಸ್ಟಮ್ ನಿಮಗೆ ಫೇವರ್ ಮಾಡುತ್ತೆ. ನೀವು ಎಷ್ಟು ಜಾಸ್ತಿ ಪವರ್ಫುಲ್ ಇದ್ದೀರಾ ಅಷ್ಟು ಬೇಗ ನಿಮಗೆ ಬೇಕಾಗಿರೋ ಥರ ಜಸ್ಟಿಸ್ ಸಿಗುವಂಥ ಚಾನ್ಸ್ ಇರುತ್ತೆ. ಇತ್ತೀಚೆಗೆ ಯಾವುದಾದ್ರೂ ಕೇಸ್ ಮೀಡಿಯಾದಲ್ಲಿ ಬಂದುಬಿಟ್ರೆ ಅವಾಗ ಅಷ್ಟೊಂದು ಈಸಿ ಆಗೋದಿಲ್ಲ, ಯಾಕಂದರೆ ಮೀಡಿಯಾ ಪಬ್ಲಿಕ್ ಸೆಂಟಿಮೆಂಟ್ ಜೊತೆ ಹೋಗ್ಬಿಡುತ್ತೆ. ಅದ್ರ ಜನರಲಿ ಮೀಡಿಯಾದಲ್ಲಿ ಎಲ್ಲಿವರೆಗೆ ಬರೋದಿಲ್ವೋ ಅಲ್ಲಿವರೆಗೆ ಪವರ್ಫುಲ್ಗೆ ಜಸ್ಟಿಸ್ ಸಿಸ್ಟಮ್ ಫೇವರ್ ಮಾಡುತ್ತೆ. ಯಾಕೆ ಫೇವರ್ ಮಾಡುತ್ತೆ? ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ 3 ವಿಷಯ ಇದೆ. ಒಂದು, ಈ ಪವರ್ಫುಲ್ ಅವ್ರು ನೋಡಿದ್ಕೊಳ್ಳೆ ಇನ್ಫೀರಿಯರ್ ಫೀಲ್ ಆಗೋದು. ಯಾವ್ದಾದ್ರು ಒಬ್ಬನ ಜೊತೆ ದುಡ್ಡಿದೆ, ಒಬ್ಬ ಪೊಲಿಟಿಷಿಯನ್, ಒಬ್ಬ ಹೀರೋ, ಈ ಥರ ಯಾರನ್ನಾದ್ರೂ ನೋಡ್ಬಿಟ್ರೆ ಆಟೋಮ್ಯಾಟಿಕಲಿ ಇಂಡಿಯನ್ಸ್ ಇಂದ ನಾವೊಂದು ರೆಸ್ಪೆಕ್ಟ್ ಬರೋದನ್ನು ನೋಡ್ಬಿಡ್ತೀವಿ. ಮಾತಾಡೋ ಸ್ಟೈಲೇ ಚೇಂಜ್ ಆಗ್ಬಿಡುತ್ತೆ. ಜನಸಾಮಾನ್ಯರಾಗಿದ್ದಿರ್ಬೋದು, ಪೊಲೀಸ್ ಆಗಿರ್ಬೋದು, ಯಾರೇ ಆಗಿದ್ದಿರ್ಬೋದು, ಪವರ್ಫುಲ್ ನೋಡ್ ಕಂಡುಕೊಳ್ಳಿ ಒಂದು ಸ್ವಲ್ಪ ಭಯ ಭಕ್ತಿ ಜಾಸ್ತಿ ಆಗ್ಬಿಡುತ್ತೆ. ಎರಡನೇದು ದುಡ್ಡು. ಈ ಲಂಚ ಕೊಡೋದು, ಲಂಚ ತಗೊಳ್ಳೋದು ಇಂಡಿಯನ್ ಸೊಸೈಟಿಲಿ ತುಂಬಾ ಇನ್ಗ್ರೈಂಡ್ ಆಗ್ಬಿಟ್ಟಿದೆ. ಇಲ್ಲ, ಇವತ್ತಿನ ಮುಗಿಸೋದು ತುಂಬಾ ಕಷ್ಟ ಅಂದ ಕೂಡಲೇ ನಾವು ದುಡ್ಡು ಪೇ ಮಾಡ್ತೀವಿ, ಜಾಸ್ತಿ ತಗೋ ಇವತ್ತೇ ಮುಗಿಸು ಅಂತ. ಒಬ್ಬನ ಹತ್ರ ತಗೊಂಡ್ ಕೂಡಲೇ ನೆಕ್ಸ್ಟ್ ಡೇ ಅದೇ ತರ ಒಂದು ಎಕ್ಸ್ಪೆಕ್ಟೇಷನ್ ಬಂದ್ಬಿಡುತ್ತೆ. ಅಡ್ಜಸ್ಟ್ಮೆಂಟ್ ಇಂದ ದುಡ್ಡು ಮಾಡೋದು, ಕೆಲಸ ಮಾಡೋದು, ಅದು ಕೂಡ ಜಸ್ಟಿಸ್ ಸಿಸ್ಟಮ್ ಇಂಪ್ಯಾಕ್ಟ್ ಮಾಡುತ್ತೆ. ಇನ್ನೊಂದು ಹೈರಾರ್ಕಿ. ಪೊಲೀಸ್ ಸಿಸ್ಟಮ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಅಥವಾ ಯಾವ್ದೊಂದು IT ಕಂಪನಿ ಸಿಸ್ಟಮ್ ಆಗಿದ್ದಿರ್ಬೋದು. ಹೈರಾರ್ಕಿಲ್ ನನ್ಗಿಂತ ಮೇಲಿದ್ದಾನೆ ಅನ್ಕೂಡ್ಲೆ ಅವ್ರಿಗೆ ಒಂಥರ ಜಾಸ್ತಿ ರೆಸ್ಪೆಕ್ಟ್, ಅವ್ರ ಜೊತೆ ಮಾತಾಡೋ ಸ್ಟೈಲೇ ಬೇರೆ. ಹೈರಾರ್ಕಿಲ್ ನನ್ಗಿಂತ ಕೆಳಗಡೆ ಇದ್ದಾನೆ ಅನ್ಕೂಡ್ಲೆ ಅವ್ರ ಜೊತೆ ಬಿಹೇವಿಯರ್ ಚೇಂಜ್ ಆಗ್ಬಿಡುತ್ತೆ. ಸೊ ಜಸ್ಟಿಸ್ ಸಿಸ್ಟಮ್ ಅಲ್ಲಿ ಏನಾಗಿರುತ್ತೆ, ಈ ಪವರ್ಫುಲ್ ಜನ ಇರ್ತಾರಲ್ಲ, ಅವ್ರ ಫ್ರೆಂಡ್ಸ್ ಯಾರಾಗಿರ್ತಾರೆ, ಈ ಕಾನ್ಸ್ಟೇಬಲ್ ಜೊತೆ ಎಲ್ಲ ಫ್ರೆಂಡ್ಶಿಪ್ ಇಟ್ಕೊಂಡಿರ್ತಾರೆ ಅವರು. ಇದೆಲ್ಲ ಅಂತ ಅಲ್ಲ, ಆದ್ರೆ ಮೋಸ್ಟ್ ಲೈಕ್ಲಿ ಅವರಿಗೆ ಕಮಿಷನರ್ ಫ್ರೆಂಡ್ಸ್ ಇರ್ತಾರೆ, IG ಫ್ರೆಂಡ್ಸ್ ಇರ್ತಾರೆ, ಮಿನಿಸ್ಟರ್ ಫ್ರೆಂಡ್ಸ್ ಇರ್ತಾರೆ. ಒಂದು ಕಾಲ್ ಮಾಡ್ಬಿಟ್ಟು ನನ್ಗೊಂದು ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿದ್ರೆ ಮುಗಿತು. ಸೊ ಮನಿ ಪವರ್ ಇರುತ್ತೆ, ನಮ್ಮ ಆಟಿಟ್ಯೂಡ್ ಕೂಡ ಹಾಗೆ ಇದೆ, ಪ್ಲಸ್ ಹೈರಾರ್ಕಿ ಕೂಡ ಇದೆ. ಇದೆಲ್ಲ ಸೇರ್ಕೊಂಡ್ಬಿಟ್ಟು ಪವರ್ಫುಲ್ ಜನರಿಗೆ ಈ ಜಸ್ಟಿಸ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ. ಅಂದ್ರೆ ಈ ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲಿ ದರ್ಶನ್ ಏನಾದರೂ ತನಗೆ ಜಸ್ಟಿಸ್ ಸಿಗಬೇಕು, ಈ ರೇಣುಕಾ ಸ್ವಾಮಿ ಏನಾದರೂ ದರ್ಶನ್ ಫ್ರೆಂಡ್ಗೆ ಅಶ್ಲೀಲ ಮೆಸೇಜ್ ಏನಾದರೂ ಕಳಿಸಿದ್ರೆ, ಅದಕ್ಕೇನಾದರೂ ದರ್ಶನ್ ಅವ್ರಿಗೆ ಜಸ್ಟಿಸ್ ಬೇಕು ಅಂತ ಅನ್ಸಿದ್ರೆ, ಆ ಜಸ್ಟಿಸ್ ಪಡೆಯೋದು ಏನು ದೊಡ್ಡ ವಿಷಯ ಅಲ್ಲಾಗಿತ್ತು. ಪ್ರೂಫ್ ಇತ್ತು ಅವ್ರ ಹತ್ರ, ನೆಕ್ಸ್ಟ್ ಡೇ ಅರೆಸ್ಟ್ ಮಾಡಬಹುದು. ಆ ಮನುಷ್ಯ ಅದೇ ತರ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಅವ್ನ ಹಿಸ್ಟ್ರಿ ಎಲ್ಲ ತೆಗೆದುಬಿಟ್ಟು, ಯಾರ್ಯಾರಿಗೆ ಈ ತರ ಮೆಸೇಜ್ ಮಾಡ್ತಾ ಇದ್ದ ಅನ್ನುವಂಥ ಇನ್ಫಾರ್ಮೇಶನ್ ತೆಗೆಸ್ಬಿಟ್ಟು ಕೇಸ್ ಹಾಕ್ಸ್ಬಿಟ್ಟು ಜೈಲಿಗೆ ಹೋಗೋ ತರ ಮಾಡಬಹುದು. ಆದ್ರೆ ಕೆಲವರಿಗೆ ಆ ತರ ನ್ಯಾಯವಾಗಿ ಮಾಡೋದು ಬಹುಶಃ ಇಷ್ಟ ಆಗೋದಿಲ್ಲ. ತಾವೇ ಪನಿಷ್ ಮಾಡ್ತೀವಿ ಅನ್ನುವಂಥ ಫೀಲಿಂಗ್ ಎಲ್ಲ ಬಂದಿರಬಹುದು. ಈ ರೇಣುಕಾ ಸ್ವಾಮಿ ಕೇಸಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ, ಆದ್ರೆ ಕೆಲವರಿಗೆ ನಾನೇ ಪನಿಷ್ ಮಾಡ್ತೀನಿ ಅನ್ನುವಂಥ ಫೀಲಿಂಗ್ ಇರುತ್ತೆ. ಈ ಜಸ್ಟಿಸ್ ಸಿಸ್ಟಮ್ ಹತ್ರ ಹೋಗೆಲ್ಲ ಕೈ ಚಾಚೋದಿಲ್ಲ, ನನಗೆಲ್ಲ ಪೊಲೀಸರ ಅವಶ್ಯಕತೆ ಇಲ್ಲ, ನಾನೇ ನನ್ನ ಥರದಲ್ಲಿ ಜಸ್ಟಿಸ್ ಮಾಡ್ತೀನಿ ಅಂತ. ಈ ಮೂವಿಯಲ್ಲಿ ಕೆಲವು ಡಾನ್ಸ್ ಎಲ್ಲ ಇರ್ತಾರಲ್ಲ, ಆ ಮನುಷ್ಯನ ಪೊಲೀಸ್ ತಗೊಂಡೋಗಿಂತ ಮೊದಲು ನನ್ನ ಹತ್ರ ತಗೊಂಡ್ಬರ್ಬೇಕು ಅಂತ, ಆ ಥರ ಕೆಲವರು ಇರ್ತಾರೆ. ಆ ಥರ ಏನಾದರೂ ಆಗಿದ್ರೆ ದಿಸ್ ಇಸ್ ಅ ಪ್ರಾಬ್ಲಮ್. ಯಾವುದೇ ತಪ್ಪಿಗೆ ನಾವು ಕಾನೂನು ಪ್ರಕಾರನೇ ಫೈಟ್ ಮಾಡಬೇಕು. ಆದ್ರೆ ಫೈಟ್ ಮಾಡೋದಕ್ಕೆ ನಮ್ಗೆ ಜಸ್ಟಿಸ್ ಸಿಸ್ಟಮ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಅದು ಪವರ್ಫುಲ್ ಜನರಿಗೆ ರೆಲೆವೆಂಟ್ ಆಗಿರೋದಿಲ್ಲ. ಮೂವಿ ಸ್ಟಾರ್ಸ್ಗೆ, ಪೊಲಿಟಿಷಿಯನ್ಸ್ಗೆ, ದೊಡ್ಡ ದೊಡ್ಡ ಪೊಸಿಷನ್ ಇರೋರಿಗೆ ಇಟ್ ಈಸ್ ನಾಟ್ ಅ ಬಿಗ್ ಡೀಲ್. ಅಷ್ಟೇ ಅಲ್ಲ, ಇನ್ನೊಂದು ವಿಷಯ ಇದೆ. ನಾವೇನಾದ್ರೂ ಕ್ಲಾಸ್ ಮಾನಿಟರ್ ಆದ್ರೆ, ಯಾವುದೋ ಒಂದು ಕಂಪ್ನಿಲಿ ಒಂದು ಚಿಕ್ಕ ಟೀಮಿನ ಟೀಮ್ ಲೀಡರ್ ಆಗಿದ್ದಿರ್ಬೋದು, ಅಥವಾ ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಒಂದು ಇನ್ಫ್ಲೂಯೆನ್ಷಿಯಲ್ ಪೊಸಿಷನ್ ಅಲ್ಲಿ ಇದ್ರೆ, ನಾವೇನಾದ್ರೂ ಮಾತಾಡ್ತೀವಿ, ಆ ಮಾತನ್ನ 4 ಜನ ಕೇಳ್ತಾರೆ ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ಇದ್ರೆ, ಮನೇಲೆ ಹೆಡ್ ಆಫ್ ದ ಫ್ಯಾಮಿಲಿ ಆಗಿದ್ದಿರ್ಬೋದು, ಇವನ್ ಅಂತ ಸಿಚುವೇಶನ್ ಅಲ್ಲಿ ನಮ್ಮ ಮೇಲೊಂದು ಜವಾಬ್ದಾರಿ ಬಂದಿರುತ್ತೆ. ಇಲ್ಲ ನಾವು ಈ ತರ ಮಾತಾಡಬಾರ್ದು, ಇಲ್ಲ ನಾವು ಈ ತರ ಬಿಹೇವ್ ಮಾಡಬಾರ್ದು ಅಂತ. ನೀವು ನೋಡ್ಬೋದು, ಒಂದು ಚಿಕ್ಕ ಕ್ಲಾಸ್ ರೂಮ್ ಅಲ್ಲಿ ಕೂಡ ಯಾರಾದ್ರೂ ಕ್ಲಾಸ್ ಮಾನಿಟರ್ ಆದ್ರೆ ಅವ್ನ ಬಿಹೇವಿಯರ್ ಚೇಂಜ್ ಆಗ್ಬಿಡುತ್ತೆ. ಹೀಗಿರುವಾಗ ಹೀರೋ ಅಂತ ಹೇಳಿಸ್ಕೊಂಡವರು, ದೊಡ್ಡ ದೊಡ್ಡ ಕಟೌಟ್ ಹಾಕ್ಸ್ಕೊಂಡು ತಮ್ಮ ಮೇಲೆ ಹಾಲು ಸುರಿಸ್ಕೊಳ್ಳೋರು, ಯಾರ್ಯಾರ್ದು ಮನೆಯಲ್ಲಿ ಯಾರ್ಯಾರ್ದು DP ತನ್ನ DP ಹಾಕಲ್ಲ, ತಮ್ಮ ಅಪ್ಪ ಅಮ್ಮನ DP ಹಾಕಲ್ಲ, ಯಾವ ದೇವ್ರ DPನೂ ಹಾಕಲ್ಲ, ಈ ಹೀರೋ DP ಹಾಕೊಂಡಿರ್ತಾರೆ. ಆ ಥರ ಮಾಡಬಾರ್ದು ಅಂತಲ್ಲ, ಆದ್ರೆ ಹೀರೋಗಳ ಪೊಸಿಷನ್ ಎಲ್ಲಿ ಹೋಗಿದೆ ಅಂತ ಯೋಚನೆ ಮಾಡಿ. ದೇವರ ಲೆವೆಲಲ್ಲಿ ಟ್ರೀಟ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಜವಾಬ್ದಾರಿ ಇರಬೇಡ. ನನ್ನ ಪ್ರಕಾರ ನಾರ್ಮಲ್ ಮನುಷ್ಯ ಯಾವ ರೀತಿ ಬಿಹೇವ್ ಮಾಡ್ತಾನೋ ಅದಕ್ಕಿಂತ 100ರಷ್ಟು ಜಾಸ್ತಿ ದೇ ಹ್ಯಾವ್ ಟು ಬಿ ಕೇರ್ಫುಲ್. ಬರೀ ಈ ಹೀರೋ ಆಗಿದ್ರಿಂದ ಅಡ್ವಾಂಟೇಜ್ ಮಾತ್ರ ತಗೊಳ್ಳೋದಲ್ಲ, ಹೋದಲ್ಲಿ ದೇವ್ರ ತರ ಟ್ರೀಟ್ ಮಾಡ್ತಾರಲ್ಲ, ಹೋದಲ್ಲಿ ಸೆಲ್ಫಿ ತಗೋತಾರಲ್ಲ, ಬರೀ ಈ ಅಡ್ವಾಂಟೇಜ್ ಮಾತ್ರ ತಗೊಳ್ಳೋದಲ್ಲ, ಈ ತಪ್ಪು ಮಾಡಬಾರ್ದು, ತಪ್ಪು ಮಾತಾಡಬಾರ್ದು ಅನ್ನುವಂಥ ಭಯ ಕೂಡ ಇರಬೇಕು. ಸೊ ಲಾಸ್ಟ್ ಟೈಮ್ ಅಲ್ಲೂ ನಾವು ವಿಡಿಯೋದಲ್ಲಿ ಹೇಳಿದ್ದೆ, ಈ ಒಂದು ಇನ್ಸ್ಟೆನ್ಸ್ ಇದೆಯಲ್ಲ, ಈ ಒಂದು ಕೇಸ್ ಇದೆಯಲ್ಲ, ಈ ಹೀರೋಗಳು ತಾವು ಏನು ಮಾಡಿದ್ರು ಪರವಾಗಿಲ್ಲ, ಒಂದಿಷ್ಟು ಫ್ಯಾನ್ ಕ್ಲಬ್ಸ್ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಯಾರಾದ್ರೂ
ಯಾರಾದರೂ ಇವನ್ನೇನಾದರೂ ಕ್ರಿಟಿಸೈಸ್ ಮಾಡಿದ್ರೆ ಈ ಫ್ಯಾನ್ ಕ್ಲಬ್ ಅಂದ್ಕೊಂಡಿರ್ತಾರಲ್ಲ ಅವ್ರನ್ನೇ ಕಳಿಸ್ಬಿಡೋದು ಬೆದರಿಸೋದಕ್ಕೆ. ಅವನು ನನ್ನ ಬಗ್ಗೆ ನೆಗೆಟಿವ್ ಕಾಮೆಂಟ್ ಮಾಡ್ದ, ಸ್ವಲ್ಪ ಬೆದರಿಕೆ ಹಾಕಿ ನೀವು ಅಂತ. ಯಾವುದೋ ಒಂದು ಹೀರೋ ಎಕ್ಸ್ಪ್ಲಿಸಿಟ್ಲಿ ಈ ಥರ ಮಾಡಿದಾನೆ ಅಂತ ಅಲ್ಲ, ಆದರೆ ಆ ಥರ ಸಿಚುವೇಶನ್ ಅಂತೂ ಕ್ರಿಯೇಟ್ ಆಗಿತ್ತು. ಇವಾಗಿಂದ ಈ ಕೇಸ್ ಆದ್ಮೇಲಿಂದ ನನ್ನ ಪ್ರಕಾರ ಈ ಹೀರೋಗಳೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರೋದಕ್ಕೆ ಪ್ರಯತ್ನ ಪಡ್ತಾರೆ. ಏನೋ ಒಂದು ತಪ್ಪಾದರೂ ಈ ಮೀಡಿಯಾದವ್ರು ಹಿಡ್ಕೊಂಡ್ಬಿಡ್ತಾರೆ. ಯಾವ ಫ್ಯಾನ್ ಕ್ಲಬ್ಸ್ ಏನು ಮಾಡ್ಕೊಂಡ್ರು ಪರವಾಗಿಲ್ಲ, ಕಾನೂನಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಪನಿಷ್ಮೆಂಟ್ ಸಿಗೋದು ಪ್ರೂವ್ ಆಗೋದು ಆಮೇಲೆ, ಫಸ್ಟ್ ಜನರ ಮುಂದೆ ಇಮೇಜ್ ಹೋಗುತ್ತೆ. ಈ ರೇಣುಕಸ್ವಾಮಿ ಎಪಿಸೋಡ್ ನಂತರ ಈ ಹೀರೋಗಳಿದಾರಲ್ಲ, ಸೋ ಕಾಲ್ಡ್ ಸೂಪರ್ ಸ್ಟಾರ್ಸ್, ಅವ್ರಿಗೆ ಬಿಸಿ ಮುಟ್ಟಿದೆ ಅಂತ ನನಗನ್ಸುತ್ತೆ. ದಿಸ್ ಈಸ್ ಮೈ ಒಪಿನಿಯನ್. ಸೊ ನಾಳೆ ಏನಾದರೂ ಈ ಫ್ಯಾನ್ ಕ್ಲಬ್ ಮೆಂಬರ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಅಭಿಮಾನಿ ಆಗಿರ್ಬೋದು ಹೀರೋ ಮೇಲೆ ಕಾಮೆಂಟ್ ಮಾಡ್ದ ಅಂತ ಬೆದರಿಕೆ ಹಾಕೋದಿದೆಯಲ್ಲ, ಅದೇನಾದರೂ ಹಾಕಿದ್ರೆ ಫಸ್ಟ್ ಆಫ್ ಆಲ್ ಆ ಥರ ಆಗೋ ಚಾನ್ಸ್ ಕಡಿಮೆನೇ ಇದೆ ಇವಾಗ. ಅದ್ರ ಬೈ ಚಾನ್ಸ್ ಆದರೂ ಕೂಡ ಹೀರೋ ಆ ಮನುಷ್ಯನ ಮೇಲೆ ಆಕ್ಷನ್ ತಗೊಳ್ಳುವಂತ ಚಾನ್ಸ್ ಜಾಸ್ತಿ ಇದೆ ಅವಾಗ. ವೆಲ್, ನನಗೆ ಈ ಥರ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೆಟ್ ಮಿ ನೋ ಬೈ ಹಿಟಿಂಗ್ ದ ಥಮ್ಸ್ ಅಪ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಥ್ಯಾಂಕ್ಸ್ ಅಗೈನ್. ಟೇಕ್ ಕೇರ್.